ಇದೆ. ಭ್ರಷ್ಟರ ಮೇಲೆ ದಂಡಯಾತ್ರೆ ಮಾಡ್ತಾ ಇದೆ ಇಡಿ ತನಿಖಾ ಸಂಸ್ಥೆ. ಸಿಎಂ ಪಡೆದ 14 ಸೈಟ್ ಮಾತ್ರ ಅಲ್ಲ, ಇತರ ಸೈಟ್ಗಳ ಬಗ್ಗೆ ಸಹ ತನಿಖೆ ಆಗ್ತಾ ಇದೆ. 50-50 ಮಾತ್ರ ಅಲ್ಲ, ಇತರ ಮಾದರಿ ಅಕ್ರಮಕ್ಕೂ ಸಹ ಈಗ ಇಡಿ ಚಾಟಿ ಬೀಸಿದೆ. ಇಡಿ ಅಧಿಕಾರಿಗಳು ಮುಡಾಗೆ ಕೊಟ್ಟ 631 ಅಕ್ರಮ ಆಸ್ತಿಗಳ ಪತ್ರ. 50-50 ಹಗರಣಕ್ಕಿಂತ ಇತರ ಮಾದರಿಯ ಅಕ್ರಮದ ಬಗ್ಗೆ ಈಗ ತನಿಖೆ ಜೋರಾಗಿದೆ. ಪತ್ರದಲ್ಲಿರುವಂತಹ ಆಸ್ತಿ ಖರೀದಿಸಿದವರ ಮಾಹಿತಿಯನ್ನ ಕೇಳಿದೆ ಇಡಿ. ಸೈಟ್ ಮಾರಾಟ ಆಗಿದ್ಯಾವಾಗ, ಯಾವ ಮಾದರಿ ಸೈಟ್ ಅದು, ಸೈಟ್ ಜಾಗ ಯಾವಾಗ ಯಾರಿಂದ ವಶಪಡಿಸಿಕೊಂಡಿತ್ತು, ಇದೆಲ್ಲ ಮಾಹಿತಿಯನ್ನ ಕೇಳಲಾಗಿದೆ. ಬದಲಿ ನಿವೇಶನ, ಬಿಟ್ ಆಫ್ ಲ್ಯಾಂಡ್, ಕಾರ್ನರ್ ನಿವೇಶನ ಮಾರಾಟದಲ್ಲೂ ಸಹ ಭಾರಿ ಗೋಲ್ಮಾಲ್ ನಡೆದಿದೆ. ಒಂದು ಸೈಟ್ 2-3 ಭಾಗ ಮಾಡಿ ತುಂಡು ಮಾಡಿ ಭೂಮಿಯನ್ನ ಮಾರಾಟ ಮಾಡಲಾಗಿದೆ. ಹೀಗಾಗಿ ಎಲ್ಲ ಮಾಹಿತಿಗಳನ್ನ ಸಹ ಈಗ ಮುಡಾದಿಂದ ಕೇಳಿದೆ ಇಡಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧು. ಮುಡಾದಲ್ಲಾಗಿರುವಂತಹ ಭ್ರಷ್ಟಾಚಾರಗಳನ್ನು ಒಂದೊಂದಾಗಿ ಇಡಿ ಅಧಿಕಾರಿಗಳು ಹೊರಗಡೆ ತರ್ತಾ ಇದ್ದಾರೆ. ಸದ್ಯ ತನಿಖೆ ಯಾವ ಹಂತದಲ್ಲಿದೆ, ಹೇಗ್ ಸಾಗಿದೆ? ಪ್ರಗತಿ, ಈಗ 2 ದಿನಗಳ ಹಿಂದೆ ಅಷ್ಟೇ ಕೂಡ ಏನು ಇಡಿ ಮೂಡಾದ ತನಿಖೆ ಮಾಡ್ತಾ ಇರತಕ್ಕಂತ ಇಡಿ ಏನಿದೆ, ಇಡಿ ಒಂದು ಪತ್ರಿಕಾ ಪ್ರಕಟಣೆಯನ್ನ ಮತ್ತೆ ಒಂದು ಪತ್ರವನ್ನು ಕೂಡ ಹೊರಡಿಸಿತ್ತು. ಆ ಹೊರಡಿಸಿದ ಪತ್ರದಲ್ಲಿ ಮೂಡಾಗೆ ಸೇರಿದಂತ 102 ಆಸ್ತಿಗಳು ತಾತ್ಕಾಲಿಕವಾಗಿ ವಶಕ್ಕೆ ಪಡೆದಿರ್ತಕ್ಕಂತಹದ್ದು ಒಂದು ಪ್ರೆಸ್ ನೋಟ್ ಅನ್ನು ಕೂಡ ಹಾಕಿತ್ತು. ಜೊತೆಗೆ ಅದರಲ್ಲಿ ಅಧಿಕಾರಿಗಳು ಮತ್ತೆ ರಾಜಕಾರಣಿಗಳ ಬೇನಾಮಿ ಆಸ್ತಿ ಯಾವ ರೀತಿಯಾಗಿದೆ, ಸರ್ಕಾರಕ್ಕೆ ಯಾವ ರೀತಿಯಾದಂತಹ 300 ಕೋಟಿ ಲಾಸ್ ಆಗಿದೆ ಅನ್ನೋದನ್ನು ಕೂಡ ಸ್ಪಷ್ಟವಾಗಿ ಬರೆದಿತ್ತು. ಈಗ ಅದೇ ರೀತಿಯಾಗಿ ಮೂಡಾಗೆ ಇಡಿ ಅಧಿಕಾರಿಗಳು ಬರೆದಿರ್ತಕ್ಕಂಥ ಪತ್ರ ಸುವರ್ಣ ನ್ಯೂಸ್ಗೆ ಸಿಕ್ಕಿರ್ತಕ್ಕಂಥದ್ದು. ಡಿಸೆಂಬರ್ 16ನೇ ತಾರೀಕು ಬರೆದಿರ್ತಕ್ಕಂಥ ಈ ಒಂದು ಪತ್ರ ಏನಿದೆ, ಅದರಲ್ಲಿ ಸುಮಾರು 631 ನಿವೇಶನಗಳ ಅಂದ್ರೆ ಆಸ್ತಿಗಳ ಸಂಪೂರ್ಣ ಡೀಟೇಲ್ ಅನ್ನ ಕೂಡ ಕೇಳಿರ್ತಕ್ಕಂಥದ್ದು. ಇದರಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು 50-50 ನಿಯಮದ ಅಕ್ರಮಗಳೇ ಇರ್ತಕ್ಕಂಥದ್ದು. ಅದನ್ನು ಮೀರಿ ಬೇರೆ ಬೇರೆ ರೀತಿಯಲ್ಲಿ ಮಾಡಿರ್ತಕ್ಕಂತಹ ಅಕ್ರಮಗಳೇನಿವೆ ಅವುಗಳನ್ನ ತನಿಖೆಗೆ ಕೈಗೆತ್ತಿಕೊಂಡಿದೆ ಇಡಿ ಅನ್ನೋದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. 631ರಲ್ಲಿ ಬಹುತೇಕ ಬಿಗ್ ಲ್ಯಾಂಡ್ ಗಳಂತ ಏನ್ ಹೇಳ್ತಾರೆ, ಬದಲಿ ನಿವೇಶನಗಳ ಕೊಟ್ಟಿರ್ತಕ್ಕಂಥದ್ದು ಏನಿದೆ, ಈ ಎಲ್ಲಾ ನಿವೇಶನಗಳನ್ನ ಯಾವಾಗ ಯಾರಿಗೆ ಕೊಟ್ಟಿದ್ದಾರೆ, ಯಾವ ಆಧಾರದ ಮೇಲೆ ಕೊಟ್ಟಿರ್ತಕ್ಕಂಥದ್ದು, ಜೊತೆಗೆ ಆ ಜಾಗ ಏನಿದೆ ಆ ಜಾಗವನ್ನ ಮೂಡ ಯಾವಾಗ ಅಕ್ವೈರ್ ಮಾಡ್ಕೊಂಡಿತ್ತು, ಅಂದ್ರೆ ಸಂಪೂರ್ಣವಾಗಿ ಮೂಡ ಭೂಮಿಯನ್ನ ಅಕ್ವೈರ್ ಮಾಡಿಕೊಂಡು ಬೇರೆಯವ್ರಿಗೆ ಮಾರಾಟ ಮಾಡುವಂತ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಸಂಪೂರ್ಣ ಲೋಪದೋಷ ಏನಿದೆ ಅದೆಲ್ಲವನ್ನು ಎತ್ತಿ ತೆಗಿಲಿಕ್ಕೆ ಈಗ ಇಡಿ ಮುಂದಾಗಿರ್ತಕ್ಕಂಥದ್ದು. ಅದರ ಹಿನ್ನೆಲೆಯಲ್ಲಿ ಈಗ ಮೂಡಾದ ಅಧಿಕಾರಿಗಳಿಗೆ ಇಡಿ ಅಧಿಕಾರಿಗಳು ಪತ್ರವನ್ನ ಬರೆದಿದ್ದಾರೆ. ಪತ್ರದಲ್ಲಿ 631 ನಿವೇಶನಗಳಿಗೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿಯನ್ನ ಕೇಳಿದ್ದಾರೆ. ಪ್ರಗತಿ, ಥ್ಯಾಂಕ್ ಯು ಮಧುಸೂದನ್, ನಿಮ್ಮೆಲ್ಲ ಡೀಟೇಲ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.